ಈ ರಸ್ತೆಗಳಲ್ಲಿ ಹಂಪ್ಸ್ ಇಲ್ಲದೆ ಇದ್ದಾಗ ಎಂತೆಂತ ದೊಡ್ಡ ದೊಡ್ಡ ದುರಂತಗಳು ನಡೆಯುತ್ತೆ ಅನ್ನೋದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಈ ಸರಣಿ ಅಪಘಾತವೇ ಸಾಕ್ಷಿ ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರ ನಗರದ ವಾಪ್ಸಂದ್ರ ಬ್ರಿಡ್ಜ್ ಬಳಿ ಸರಣಿ ಅಪಘಾತ ನಡೆದಿದೆ. ಅಪಘಾತದಲ್ಲಿ 3 ಲಾರಿಗಳು 2 ಕಾರುಗಳು ಸೇರಿ ಹಲವಾರು ಗೂಡ್ಸ್ ಗಾಡಿಗಳು ಜಖಮಾಗಿದೆ. ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಹಲವಾರು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಂಪ್ಸ್ ಹಾಕುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿರುತ್ತೆ. ಮನವಿ ಮಾಡಿದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿರುವಂಥದ್ದು. ಒಂದ್ ರೀತಿಯಾಗಿ ಈ ಘಟನೆ ಏನ್ ನಡೆದಿದೆ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ವಾಪ್ಸಂದ್ರ ಬ್ರಿಡ್ಜ್ ಒಂದಲ್ಲ ಎರಡಲ್ಲ ಸಾಲು ಸಾಲು ವಾಹನಗಳು, ಅಕ್ಕಪಕ್ಕದ ವಾಹನಗಳು ಒಂದರಿಂದೇ ಒಂದು ಡಿಕ್ಕೆ ಹೊಡೆದು ಅಪಘಾತ ಉಂಟಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೂ ಕೂಡ ಈಗ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಅದು ಆ ಟೈಮು ಕೂಡ ಬರ್ಬೋದು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ವಾಪ್ಸಂದ್ರ ಬ್ರಿಡ್ಜ್ ಅದು ಹಂಪ್ಸ್ ವ್ಯವಸ್ಥೆ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಅಧಿಕಾರಿಗಳಿಗೆ ಆ ಬಗ್ಗೆ ತಲೆನೇ ಕೆಡಿಸ್ಕೋತಿಲ್ಲ ಅವರು. ಹಾಗಾಗಿ ಇಂಥ ದುರ್ಘಟನೆಗಳು ನಡೆಯುವಂತ ಹಾದಿಯಲ್ಲಿ ಆ ರಸ್ತೆ ಇದೆ ಅಂತ ಹೇಳ್ಬೋದು. 3 ಲಾರಿ 2 ಕಾರು ಜೊತೆಗೆ ಅಕ್ಕಪಕ್ಕ ಬರ್ತಿದ್ದಂತ ಗೂಡ್ಸ್ ವಾಹನಗಳು. ಕೆಲವೊಂದಷ್ಟು ಕಾಲ ಅಕ್ಕಪಕ್ಕದ ವಾಹನಗಳು ಓಡಾಡೋಕೆ ಕಷ್ಟಪಡ್ತಿದೆ ಅಲ್ಲಿ.